ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 5 ದಿನದಿಂದ ನಾವು ಇಲ್ಲಿ 3 ದಿವಸ ನಾನು ಇಲ್ಲಿದ್ದೆ. 5 ದಿವಸದಿಂದ ಸತೀಶ್ ಶೈಲರು ಈ ಭಾಗದ ಶಾಸಕರು ಇಲ್ಲೇ ಇದ್ದಾರೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಏನು ಕಾರ್ಯಾಚರಣೆ ಎಷ್ಟು ಫಾಸ್ಟ್ ಮಾಡಬೇಕಿತ್ತು ಅಷ್ಟು ಫಾಸ್ಟ್ ಮಾಡ್ತಾ ಇದ್ದೇವೆ. ಇದು ಸಣ್ಣದಾದರೆ ಏನಾದರೂ ಹೇಳ್ಬೋದು, ಮಾಡ್ಬೋದು. ಹಾಗಾಗಿ ಇದು ಮತ್ತು 1-2 ದಿನ ಬೇಕಾಗ್ಬೋದು. ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಲಿಕಾಪ್ಟರ್ ತರಬೇಕು, ಅಲ್ಲಿ ಹೊಳೆಯಲ್ಲಿ ಏನಾದರೂ ನದಿಯಲ್ಲಿ ಏನಾದರೂ ಇರ್ಬೋದು ಅನ್ನಲ್ಲಿ ಯೋಚನೆ ಮಾಡಿದ್ರು. ಅದು ನೋಡುವ ಅಂತ ಹೇಳಿದ್ರು. ಲೆದರ್ ಪ್ರಾಬ್ಲಮ್ ಆಗಿ ಬರ್ತಾ ಇಲ್ಲ. ಮಣ್ಣು ಅಡಿಲಿ ಏನಿದೆ ಅಂದೇಳಿ ನಾವು NIT ಸುರತ್ಕಲ್ಲಿಂದ ರೆಡಾರ್ ತಂದು ಅದನ್ನು ಪರಿಶೀಲನೆ ಮಾಡ್ತಾವ್ರೆ. ಮಳೆ ಬರ್ತಾ ಇದರಿಂದ ನೀರು ಮತ್ತು ಮಣ್ಣು ಎಲ್ಲ ಮಿಕ್ಸ್ ಆದ್ದರಿಂದ ಅದರಲ್ಲೂ ನಾವು ಸಕ್ಸಸ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ದೇವೆ. ಆಗ್ತದೆ, ಯಾರು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾವು ಮಾಡ್ತೇವೆ. ಹೌದು, ಏನು ಮಾಡೋದು, ಇಲ್ಲಿ ನೋಡ್ತಿರಲ್ಲ, ಇಷ್ಟ ಮಾಡಿದ್ದೇವೆ, ಮತ್ತು ಏನು ಮಾಡೋದು. 3 ಅಂತ ಹೇಳ್ತಾರೆ, ನನಗೆ ಗೊತ್ತು. ಹಾಂ, ಆ ಕಡೆನೂ ಹೋಗಿರ್ಬೋದು. ಅದಕ್ಕಾಗಿ ಆ ಕಡೆನೂ ಮಾಡ್ತಾಯಿದ್ದೇವೆ, ಈ ಕಡೆನೂ ಮಾಡ್ತಾಯಿದ್ದೇವೆ. ಎಲ್ಲಿ ಆದರೂ ನಮಗೇನು ಅದು ಬಾಡಿ ಸಿಕ್ಕಿದರೆ ಒಂದು ಸ್ವಲ್ಪ ಸಮಾಧಾನ, ನಮಗೂ ಬೇಜಾರಿದೆ, ನೋವು ಇದೆ. ಮತ್ತು ದೇವರು ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ವಾತಾವರಣ. ಈಗ ನೀವು ಮೇಲೋಗಿ ನೋಡಿದ್ರೆ ಅಂತ ಅನ್ನಿಸ್ತದೆ. ನಾವಂತೂ ನೋಡಿದ್ರು ಯಾವುದೇ ರೀತಿಯಲ್ಲಿ ಅಲ್ಲಿ ರಿಂಗ್ ಆಗಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಏನೂ ಇರಲಿಕ್ಕೂ ಸಾಧ್ಯ ಇಲ್ಲ. ಇದ್ದಿರ ಬಾಡಿ ಸಿಗ್ಬೋದು ಅಷ್ಟೇ, ನೋಡಬೇಕು. GPS ತೋರಿಸಿದ್ರು. ಅದೇ ಇದ್ರ ಮೇಲೆ ನಾವು ಇಲ್ಲೇ ಇದೆ NIT ಸುರತ್ಕಲ್ಲಿಂದ ತಂದು ಅದು ನೋಡಿದ್ರು. ಯಾವುದೇ ರೀತಿಯಲ್ಲಿ ನಮಗೆ ಈಗ ಕರೆಕ್ಟಾಗಿ ಸಿಗಲಿಲ್ಲ. ಸಿಕ್ಕಿದ ಮೇಲೆ ನಾವು ಸಿಕ್ಕಿದ್ದನ್ನೆಲ್ಲ ಹೇಳಬೇಕಲ್ಲ, ಸುಮ್ಮನೆ ಏನಾದರೂ ಹೇಳೋದಲ್ಲ. ನೋಡಿ, ನಾನು ಈಗಲೂ ಹೇಳ್ತೇನೆ, ಹಿಂದೂ ಹೇಳಿದ್ದೇನೆ, IRB ಕಂಪನಿಯಿಂದ ದುರಂತ ಆಗಿದೆ. ಅವರೇ ಕೊಡಬೇಕು ಲೆಕ್ಕದಂತೆ. ಅವರು ಯಾವುದಕ್ಕೂ ಬರೋದಿಲ್ಲ ಆ ಪರಿಸ್ಥಿತಿ. ಆ ಕಡೆ ನೋಡಿದರೆ ಅವರು ಅಲ್ಲಿ ಒಂದು ಬಾಡಿ ಒಬ್ಬರು ತೀರ್ಕೊಂಡಿದ್ದಾರೆ, ಮನೆ ಬಿದ್ದೋಗಿದೆ. ಪಾಪ ಮೀನುಗಾರರದೆಲ್ಲ ಬಲೆ ದೋಣಿ ಎಲ್ಲ ಕಳ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಮೀನುಗಾರಿಕೆ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀನಿ. ಆದರೆ ಇದು ಎಲ್ಲದಕ್ಕೂ ಜವಾಬ್ದಾರರು, ನೇರವಾಗಿ ಹೊಣೆಗಾರರು IRB ಅವರು. 5 ದಿನದಿಂದ ನಾವು ಇಲ್ಲಿ 3 ದಿವಸ ನಾನು ಇಲ್ಲಿದ್ದೆ. 5 ದಿವಸದಿಂದ ಸತೀಶ್ ಶೈಲರು ಈ ಭಾಗದ ಶಾಸಕರು ಇಲ್ಲೇ ಇದ್ದಾರೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಏನು ಕಾರ್ಯಾಚರಣೆ ಎಷ್ಟು ಫಾಸ್ಟ್ ಮಾಡಬೇಕಿತ್ತು ಅಷ್ಟು ಫಾಸ್ಟ್ ಮಾಡ್ತಾ ಇದ್ದೇವೆ. ಇದು ಸಣ್ಣದಾದರೆ ಏನಾದರೂ ಹೇಳ್ಬೋದು, ಮಾಡ್ಬೋದು. ಹಾಗಾಗಿ ಇದು ಮತ್ತು 1-2 ದಿನ ಬೇಕಾಗ್ಬೋದು. ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಲಿಕಾಪ್ಟರ್ ತರಬೇಕು, ಅಲ್ಲಿ ಹೊಳೆಯಲ್ಲಿ ಏನಾದರೂ ನದಿಯಲ್ಲಿ ಏನಾದರೂ ಇರ್ಬೋದು ಅನ್ನಲ್ಲಿ ಯೋಚನೆ ಮಾಡಿದ್ರು. ಅದು ನೋಡುವ ಅಂತ ಹೇಳಿದ್ರು. ಲೆದರ್ ಪ್ರಾಬ್ಲಮ್ ಆಗಿ ಬರ್ತಾ ಇಲ್ಲ. ಮಣ್ಣು ಅಡಿಲಿ ಏನಿದೆ ಅಂದೇಳಿ ನಾವು NIT ಸುರತ್ಕಲ್ಲಿಂದ ರೆಡಾರ್ ತಂದು ಅದನ್ನು ಪರಿಶೀಲನೆ ಮಾಡ್ತಾವ್ರೆ. ಮಳೆ ಬರ್ತಾ ಇದರಿಂದ ನೀರು ಮತ್ತು ಮಣ್ಣು ಎಲ್ಲ ಮಿಕ್ಸ್ ಆದ್ದರಿಂದ ಅದರಲ್ಲೂ ನಾವು ಸಕ್ಸಸ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ದೇವೆ. ಆಗ್ತದೆ, ಯಾರು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾವು ಮಾಡ್ತೇವೆ. ಹೌದು, ಏನು ಮಾಡೋದು, ಇಲ್ಲಿ ನೋಡ್ತಿರಲ್ಲ, ಇಷ್ಟ ಮಾಡಿದ್ದೇವೆ, ಮತ್ತು ಏನು ಮಾಡೋದು. 3 ಅಂತ ಹೇಳ್ತಾರೆ, ನನಗೆ ಗೊತ್ತು. ಹಾಂ, ಆ ಕಡೆನೂ ಹೋಗಿರ್ಬೋದು. ಅದಕ್ಕಾಗಿ ಆ ಕಡೆನೂ ಮಾಡ್ತಾಯಿದ್ದೇವೆ, ಈ ಕಡೆನೂ ಮಾಡ್ತಾಯಿದ್ದೇವೆ. ಎಲ್ಲಿ ಆದರೂ ನಮಗೇನು ಅದು ಬಾಡಿ ಸಿಕ್ಕಿದರೆ ಒಂದು ಸ್ವಲ್ಪ ಸಮಾಧಾನ, ನಮಗೂ ಬೇಜಾರಿದೆ, ನೋವು ಇದೆ. ಮತ್ತು ದೇವರು ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ವಾತಾವರಣ. ಈಗ ನೀವು ಮೇಲೋಗಿ ನೋಡಿದ್ರೆ ಅಂತ ಅನ್ನಿಸ್ತದೆ. ನಾವಂತೂ ನೋಡಿದ್ರು ಯಾವುದೇ ರೀತಿಯಲ್ಲಿ ಅಲ್ಲಿ ರಿಂಗ್ ಆಗಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಏನೂ ಇರಲಿಕ್ಕೂ ಸಾಧ್ಯ ಇಲ್ಲ. ಇದ್ದಿರ ಬಾಡಿ ಸಿಗ್ಬೋದು ಅಷ್ಟೇ, ನೋಡಬೇಕು. GPS ತೋರಿಸಿದ್ರು. ಅದೇ ಇದ್ರ ಮೇಲೆ ನಾವು ಇಲ್ಲೇ ಇದೆ NIT ಸುರತ್ಕಲ್ಲಿಂದ ತಂದು ಅದು ನೋಡಿದ್ರು. ಯಾವುದೇ ರೀತಿಯಲ್ಲಿ ನಮಗೆ ಈಗ ಕರೆಕ್ಟಾಗಿ ಸಿಗಲಿಲ್ಲ. ಸಿಕ್ಕಿದ ಮೇಲೆ ನಾವು ಸಿಕ್ಕಿದ್ದನ್ನೆಲ್ಲ ಹೇಳಬೇಕಲ್ಲ, ಸುಮ್ಮನೆ ಏನಾದರೂ ಹೇಳೋದಲ್ಲ. ನೋಡಿ, ನಾನು ಈಗಲೂ ಹೇಳ್ತೇನೆ, ಹಿಂದೂ ಹೇಳಿದ್ದೇನೆ, IRB ಕಂಪನಿಯಿಂದ ದುರಂತ ಆಗಿದೆ. ಅವರೇ ಕೊಡಬೇಕು ಲೆಕ್ಕದಂತೆ. ಅವರು ಯಾವುದಕ್ಕೂ ಬರೋದಿಲ್ಲ ಆ ಪರಿಸ್ಥಿತಿ. ಆ ಕಡೆ ನೋಡಿದರೆ ಅವರು ಅಲ್ಲಿ ಒಂದು ಬಾಡಿ ಒಬ್ಬರು ತೀರ್ಕೊಂಡಿದ್ದಾರೆ, ಮನೆ ಬಿದ್ದೋಗಿದೆ. ಪಾಪ ಮೀನುಗಾರರದೆಲ್ಲ ಬಲೆ ದೋಣಿ ಎಲ್ಲ ಕಳ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಮೀನುಗಾರಿಕೆ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀನಿ. ಆದರೆ ಇದು ಎಲ್ಲದಕ್ಕೂ ಜವಾಬ್ದಾರರು, ನೇರವಾಗಿ ಹೊಣೆಗಾರರು IRB ಅವರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.